टेस्ट मस्त अच्छा अच्छा बहुत बढ़िया से बना हो ಎಲ್ಲ ಸುಮ್ಮನೆ ಹಂಗೆ ಹೋಗೋಣ ಹೊರಗಡೆಗೆ ಅಂತ ಕರ್ಕೊಂಬಂದೆ ಕರ್ಕೊಂಬಂದ್ರೆ ಅವ್ರಿಗೆ ಅಷ್ಟು आपको कन्नड़ आते हैं क्या तो ಒಂದ್ 2 ಗಂಟೆ ಚಾರ್ಜ್ ಮಾಡಿದ್ರೆ ನೀವು ಆರಾಮಾಗಿ ನಿಮ್ಗೆ ಒಂದು 4 ರಿಂದ 5 ಗಂಟೆ ಬರುತ್ತೆ. ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಈಗ ನಾರ್ಮಲಿ ನಾವು ಕಟ್ಟಿಗೆಗಳು ತಗೊಂಡು ಒಲೆ ಹಾಕೊಂಡು ಮಾಡಕ್ ಹೋದ್ರೆ ಈ ತರ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಹೌದು, ಇದನ್ನ ನಿಮ್ಗೆ ವಿತೌಟ್ ಪವರ್ ನಿಮ್ಗೆ ಒಂದು 4 ರಿಂದ 5 ತಾಸು ನೀವು ಕೆಲಸ ಮಾಡ್ಕೋಬಹುದು ಇದ್ರಲ್ಲಿ. ಎಷ್ಟಾಯ್ತು? 4 ನಿಮಿಷ ಅಲ್ಲ ನಿಮ್ಗೆ? ಔಟ್ ಸೈಡ್ ಅಲ್ಲಿ ನೋಡಿ ಮ್ಯಾಗಿ ರೆಡಿ ಇದೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆದ್ರೆ ಇವಾಗ ನಾನು ಏನಕ್ಕಪ್ಪ ಇಲ್ಲಿ ಯಾಕೆ ಕಾಡಿಗೆ ಬಂದೀನಿ ಅಂತ ಅನ್ಕೋಬಹುದು. ಏನಿಲ್ಲ, ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಆಕ್ಚುಲಿ, ನ್ಯಾಚುರಲ್ ಸೌದೆ ಅಂದ್ರೆ ಸೌದೆ ಒಲೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಈಗ ನಾನು ಹೊರಗಡೆ ಬಂದೆ, ಒಂಥರ ಅವ್ರಿಗೆ ಹೇಳಿದ್ದೆ ಒಂದ್ಸಲ ಹೊರಗಡೆ ಹೋಗೋಣ ಸರ್, ಯಾವುದೇ ರೀತಿ ಎಲೆಕ್ಟ್ರಿಕ್ ಸಪ್ಲೈ ಇಲ್ಲದೆ ಇರೋ ರೀತಿ ಹೊರಗಡೆ ಒಂದ್ಸಲ ಮಾಡಿ ನೋಡೋಣ ಅಂತ. ಚಿಕ್ಕದಾಗಿ ಒಲೆನ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಸಾಕು, ಸ್ಮಾಲ್ ಆಗಿ ಏನಾದ್ರು ಅಡುಗೆ ಮಾಡ್ಕೋಬೋದು ಅಂತ ಹೇಳಿದ್ರು. ಅದನ್ನ ಒಂದು ವಿಡಿಯೋ ಮಾಡಿ ತೋರ್ಸೋಣ ಬನ್ನಿ. ಅವ್ರನ್ನೇ ಮಾತಾಡ್ಸ್ಬಿಟ್ಟು ಒಂದು ಆಲ್ರೆಡಿ ಸರ್ ಪ್ರಿಪೇರ್ ಮಾಡ್ತಾ ಇದಾರೆ. ಓ ಸರ್, ಆಲ್ರೆಡಿ ರೆಡಿ ಇದ್ದೀರಾ? ಲೊಕೇಶನ್ ಬಂದಿದ್ದೀರಾ? ಬನ್ನಿ, ಅದೇ ನೀವು ಬರ್ತಾ ಇದೀರ ಅಂತೇಳಿ ಇವತ್ತು ನಿಮ್ಗೆ ನ್ಯಾಚುರಲ್ ಹೊರಗಡೆ ಹೆಂಗ್ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಇವತ್ತು. ನೋಡಿ ಎಲ್ಲ ಕಡಿಗೆಗಳೆಲ್ಲ ಸಿಂಪಲ್. ಏನೇನ್ ತಂದಿರಾ ಇಲ್ಲಿಗೆ? ಇವತ್ತು ಮ್ಯಾಗಿ ಮಾಡೋಣ ಅಂತೇಳಿ. ಅಲ್ಲ, ಇಲ್ಲಿ ಏನ್ ಕ್ಯಾರಿ ಮಾಡಿರೋದು? ಜಸ್ಟ್ ಒಂದು ಸ್ಟವ್ ತಂದಿದ್ದೀರಾ? ಸ್ಟವ್ ತಗೊಂಡಿದೀವಿ ಅಷ್ಟೇ. ಓಕೆ, ಇನ್ನೇನ್ ಬರೋದು ಈಗ ಆಗಲ್ಲ ನೋಡ್ರಿ, ಟೈಮ್ ವೇಸ್ಟ್ ಆಯ್ತಾಗಲ್ಲ. 3:30 ಇಲ್ಲೇ ತಗೊಂಡ್ಬಿಟ್ರ ಇದು? ಇಲ್ಲಿ ಕೆಳಗಡೆ ಬಿದ್ದಿರೋದು ಸರ್ ಇದೆಲ್ಲ. ಎಲ್ಲ ನೋಡ್ರಿ, ಇವೆಲ್ಲ ಪುಳ್ಳೆಗಳೆಲ್ಲ ಹಾಕೊಂಡು ನಿಮ್ಗೆ ಇದು ಮಾಮೂಲಿ. ಅವಾಗ್ಲೇ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೆಂಗ್ ತೋರಿಸಿದೆ ಅದೇ ಟೈಪೇನೆ. ನಿಮ್ಗೆ ಲಾಸ್ಟ್ ಟೈಮ್ ಇದು ತೋರಿಸಿದ್ ನಾನು ನಿಮ್ಗೆ ಬರುತ್ತೆ ಅಂತೇಳಿ. ಸೊ ಇದು ವಿತೌಟ್ ಪವರ್ ನೋಡ್ರಿ, ಪವರ್ ಬೇಕಾಗಿಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ಮಿನಿ UPS ಅಂತೇಳಿ. ಇದು ನಿಮ್ಗೆ ಹಚ್ಚಿ ತೋರಿಸ್ತೀನಿ. ನಾರ್ಮಲ್ ಅದ್ರಲ್ಲಿ ಹೆಂಗ್ ಹಚ್ತಾ ಇದೆಯಲ್ಲ ಅದೇ ಟೈಪೇನೆ ಸರಿ. ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಸೊ ಅದೇ ಟೈಪೇ ಬೆಂಕಿ ಹತ್ಕೊಳ್ಳೋದಕ್ಕೆ ಏನ್ ಬೇಕು ಸ್ವಲ್ಪ. ನಾ ಎಲ್ಲಾದ್ರೂ ಹೋದ್ರು ಹೊರಗಡೆ ಸ್ವಲ್ಪ ಆಯಿಲ್ ಕ್ಯಾರಿ ಮಾಡ್ತೀನಿ. ಈ ಆಯಿಲ್ ನಾರ್ಮಲ್ ಅಡಿಗೆ ಆಯಿಲ್ ಬೇಕಾದ್ರೂ ಹಾಕ್ಬೋದಲ್ಲ? ನೀವು ಯಾವ್ದಾರು ಹಾಕೋ, ಆಲ್ರೆಡಿ ಯೂಸ್ ಆಗಿರೋದು. ನಿಮ್ಗೆ ಬೆಂಕಿ ಹತ್ಕೊಳ್ಳೋದಕ್ಕೆ ಏನ್ ಬಂದೋಬಸ್ತ್ ಬೇಕೋ ಅದು ಮಾಡ್ಕೊಳ್ಳೋ ಅಷ್ಟೇ. ಆಮೇಲೆ ಇಲ್ಲಿ ಹೊರಗಡೆ ಬಂದ್ಮೇಲೆ ನಿಮ್ಗೇನು ಎಲ್ಲಾ ಕಡೆ ಕಟ್ಟಿಗೆಗಳನ್ನ ಸಿಕ್ಕೇ ಸಿಗುತ್ತೆ ಬಿಡಿ. ಇದೆಲ್ಲ ಈ ನಾವೇನಾದ್ರು ಹೊರಗಡೆ ಹೋಗಿ ಅಡಿಗೆ ಮಾಡ್ಕೋಬೇಕು ಅಂದ್ರೆ ಈ ಸಿಲಿಂಡರ್ ತಗೊಂಡು ಹೋಗೋಂತ ಅವಶ್ಯಕತೆ ಇಲ್ಲ. ಅಷ್ಟು ದೊಡ್ಡ ಸಿಲಿಂಡರ್ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಏನೇನಿಲ್ಲ ಇದ್ರಲ್ಲಿ ನೋಡಿ, ಇದ್ರಲ್ಲಿ ಹೆಂಗಾಗ್ಲೇ ಹತ್ಕೊಂಡ್ಬಿಡ್ತು. ಎಷ್ಟು ಟೈಮ್ ತಗೊಳುತ್ತೆ ನಿಮ್ಗೆ? ಒಂದು 15-20 ಸೆಕೆಂಡ್ ಅಲ್ಲಿ ಹಚ್ಬಿಟ್ರೆ ನಿಮ್ಗೆ. ಓಕೆ, ಇದಾನ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕಷ್ಟು ನಿಮ್ಗೆ ಎಷ್ಟು ಬೇಕು ಗಾಳಿ ಕೊಟ್ಕೋಬಹುದು. ಏನ್ ಮಾಡ್ತೀರಿ ಸರ್ ಅಡಿಗೆ? ಏನ್ ಸ್ವಲ್ಪ ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ. ಈಗ ಆಲ 3:30 ಆಯ್ತು. ಓಕೆ, ಏನ್ ಮಾಡೋದು? ಏನ್ ಸ್ವಲ್ಪ ಬೇಕಾಗದ ಅದೊಂದೇ ಅಲ್ಲ ಮ್ಯಾಗಿ. ಅದಕ್ಕೋಸ್ಕರ ಅಂದ್ರೆ ಇಷ್ಟು ಸೌದೆ ಸಾಕಾ? ಆಗದ ಸರ್, ಇದು ಬಾಳ ಆಗತ್ತೆ ನಿಮ್ಗೆ. ಓಕೆ, ಸ್ವಲ್ಪ ಕಟ್ಟಿಗೆನಲ್ಲಿ ಏನ್ ನಿಮ್ಗೆ ಹಚ್ಚಲಿಕ್ಕೆ ಬೆಂಕಿ. ಇದ್ರಲ್ಲಿ ಕನ್ಸಂಪ್ಷನ್ ಬಹಳ ಕಡಿಮೆ. ನಿಮ್ ಬೇರೆ ಇದ್ರಲ್ಲಿ ಒಂದು 10 kg ಕಟ್ಟಿಗೆ ಹೋದ್ರೆ ಇದ್ರಲ್ಲಿ ನಿಮ್ಗೆ ಎಷ್ಟು ಒಂದು 3 ರಿಂದ 4 kg ಹೋಗ್ಬೋದು ಅಷ್ಟೇ. ಈಗ ನೀವೇನ್ ಹಾಕಿದ್ರೆ ಅಷ್ಟು ಸಾಕು. ಹೌದೌದು. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ಇವಾಗ ಜಸ್ಟ್ ಏನಿಲ್ಲ, ಒಂದು ಸ್ಟವ್ ತಂದಿದ್ದಾರೆ ಅಷ್ಟೇ ಮನೆಯಿಂದ. ಸ್ಟವ್ ಮ್ಯಾಗಿ ಪ್ಯಾಕೆಟ್ ತಗೊಬಂದಿದ್ದಾರೆ. ಇಲ್ಲಿ ಜಸ್ಟ್ ಕಟ್ಟಿಗೆಗಳು ಅಲ್ಲಿ ಇಲ್ಲಿ ಬಿದ್ದಿರುತ್ತಲ್ಲ
ಅದನ್ನ ತಗೊಂಡು ಅಲ್ಲೇ ಮ್ಯಾಗಿ ಮಾಡ್ಕೊತಿದ್ರೆ, ಮ್ಯಾಗಿ ಅಂತಲ್ಲ, ಇದು ಜಸ್ಟ್ ನಾವು ತೋರ್ಸಕ್ಕೋಸ್ಕರ ಮ್ಯಾಗಿ ಮಾಡ್ತಾ ಇರೋದು. ನೀವು ಅಡಿಗೆ ಬೇಕಾದ್ರೂ ಮಾಡ್ಕೋಬಹುದು, ಉಪ್ಪಿಟ್ಟು ಮಾಡ್ಕೋಬಹುದು, ಎಲ್ಲ ಹಚ್ಕೊಂಡು ತರಕಾರಿ ಹಚ್ಕೊಂಡು ಪಲಾವ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ತಗೊಂಡೋಗ್ಬೇಕಾಗಿರೋದು ಇಷ್ಟೇ, ನೀವು ಅಡಿಗೆಗೆ ಏನ್ ಬೇಕೋ ಅದು ತಗೋಬೇಕು. ಅದ್ರ ಜೊತೆಗೆ ಒಂದು ಸ್ಟವ್, ಅದು ಬಿಟ್ರೆ ಯಾವ್ದೇ ರೀತಿ ದಪ್ಪ ಸಿಲಿಂಡರ್ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಖರ್ಚು ಬರೋದಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೆಂಗೆ ಮುಂಚೆ ಹೊಲಗಳಲ್ಲಿ ತೋಟಗಳಲ್ಲಿ ಕಟ್ಟಿಗೆಗಳನ್ನ ತಗೊಂಡು ಅಡಿಗೆ ಮಾಡ್ತಾ ಇದ್ರು, ಸೇಮ್ ಮೆಥಡ್ ಅಲ್ಲಿ ಅಡಿಗೆ ಮಾಡ್ಬೋದು. ನ್ಯಾಚುರಲ್ ಆಗಿ, ಟ್ರೆಡಿಷನಲ್ ಆಗಿ, ನಾರ್ಮಲ್ ಆಗಿ. ಅದರಲ್ಲೂ ಎಸ್ಪೆಷಲಿ ನಾನ್ ವೆಜ್ ಮಾಡ್ಕೊಳಕ್ಕಂತೂ ತುಂಬಾ ಚೆನ್ನಾಗಿದೆ. ಜಸ್ಟ್ ಅದೊಂದು ಒಲೆ ಇಟ್ಕೊಂಡು ಹೋದ್ರೆ ಸಾಕು. ಕಾರಲ್ಲಿ ತುಂಬಾ ಸಿಂಪಲ್ ಆಗಿದೆ. ನೀವು ಸಿಲಿಂಡರ್ ಅಷ್ಟು ದೊಡ್ಡ ತಗೊಂಡೋ ಅವಶ್ಯಕತೆ ಇಲ್ಲ. ತಳ್ಳೋ ಗಾಡಿಗಳಿಗೆಲ್ಲ ಅವ್ರಿಗೆಲ್ಲ ಕರೆಂಟ್ ಇರಲ್ಲ ನೋಡಿ. ದಿಸ್ ದ ಬೆಸ್ಟ್ ಮೆಥಡ್. ನಿಮ್ಗೆ ಪಾನಿಪುರಿ, ಮಸಾಲಾ ಪುರಿ, ಮಿರ್ಚಿ ಬಜ್ಜಿ, ಬೋಂಡ ಅಥವಾ ಸಮೋಸಾಗಳು ಏನ್ ಬೇಕಾದ್ರೆ ಮಾಡ್ಕೋಬಹುದು. ಕಾಫಿ ಟೀ ಶಾಪ್ಗಳಿಗೆ ಇವ್ರಿಗೆಲ್ಲ ಬಹಳ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಆಮೇಲೆ ಇದು ಎಷ್ಟೊತ್ತು ಉರಿಯುತ್ತೆ ಅದು? ಈಗ ನೀವು ಚಾರ್ಜ್ ಮಾಡಿರಲ್ಲ ಅದು? ಒಂದ್ 2 ಗಂಟೆ ಚಾರ್ಜ್ ಮಾಡಿದ್ರೆ ನೀವು ಆರಾಮಾಗಿ ನಿಮ್ಗೆ ಒಂದು 4 ರಿಂದ 5 ಗಂಟೆ ಬರುತ್ತೆ. ನಿಮ್ ನೋಡಿ ಎಷ್ಟು ನೋಡಿ ಆಲ್ರೆಡಿ ಸ್ಟಾರ್ಟ್ ಆಯ್ತು ಇದೆಲ್ಲ. ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಈಗ ನಾರ್ಮಲಿ ನಾವು ಕಟ್ಟಿಗೆಗಳು ತಗೊಂಡು ಒಲೆ ಹಾಕೊಂಡು ಮಾಡಕ್ ಹೋದ್ರೆ ಈ ತರ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಹೌದೌದು. ಇವರೆಲ್ಲ ಹೋಗ್ತಾರಲ್ಲ, ಟ್ರೆಕ್ಕಿಂಗ್ ಹೋಗ್ತಾರೆ, ಬೈಕರ್ಸು, ಆಮೇಲೆ ಈ ಹೈಕಿಂಗ್ ಎಲ್ಲ ಹೋಗೋರೆಲ್ಲ ಇದನ್ನ ತಗೊಂಡೋಗ್ಬಿಡ್ತಾರೆ. ಇದು ಬೈಕಲ್ಲೇ ತಗೊಂಡೋಗಿ ಈಸಿ ಕ್ಯಾರಿ ತಗೊಂಡೋಗ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಐಸೋಲೇಟ್ ಪ್ಲೇಸ್ ಅಲ್ಲಿ ಅವರ ಇಟ್ಕೊಂಡ್ಬಿಟ್ಟು ನಿಮ್ಗೆ ಇದು ಚಾರ್ಜ್ ಆಗಿರೋದನ್ನ ತಗೊಂಡು ಇದು ಮಾಡ್ತಾರೆ. ಬ್ಯಾಟ್ರಿ ತುಂಬಾ ಸಿಂಪಲ್ ಆಗಿದೆ. ಒಂದು ನಿಮ್ಗೆ 2 ಗಂಟೆ ಚಾರ್ಜ್ ಮಾಡಿದ್ರೆ ಅಂದ್ರೆ ನಿಮ್ಗೆ 4-5 ಗಂಟೆ ಬರುತ್ತೆ ನಿಮ್ಗೆ. ನಿಮ್ಗೆ ಎಷ್ಟು ಒಂದು 20-25 ಮಿನಿಟ್ಸ್ ಅಲ್ಲಿ ನಿಮ್ಗೆ ಅಡಿಗೆನೇ ಆಗೋಗುತ್ತೆ ನಿಮ್ಗೆ. ಅದೇ ಪವರ್ ಬ್ಯಾಂಕ್ ಗಿಂತ ಸ್ವಲ್ಪ ಡಬಲ್ ಇದೆ ಥಿಕ್ನೆಸ್ ಅಷ್ಟೇ. ಹೆವಿ ಅಂತ ಏನ್ ಅನ್ಸಲ್ಲ ಅದು. ಹೌದು. ಇದೆಲ್ಲ ಲಿಥಿಯಂ ಅಯಾನ್ ಬ್ಯಾಟ್ರಿ ಅದೆಲ್ಲ. ಸರ್ ನೀವು ಒಬ್ಬರೇ ಬಂದಿದ್ದೀರಾ ಅಥವಾ ಯಾರ ಜೊತೆ ಬಂದಿದ್ದೀರಾ? ಇಲ್ಲ, ಬಂದಿದ್ದಾರೆ ಸರ್ ನಮ್ಮ ಹುಡುಗರೆಲ್ಲ. ಕಮ್ ದಿಸ್ ಫ್ರೆಂಡ್ಸ್, ಇವಾಗ ಸುಮಾರು ದೂರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಬಂದು ಒಂದು ತೋಟದ ಹತ್ರ. ಈಸ್ ಫ್ರಮ್ ನಾಗಾಲ್ಯಾಂಡ್. ಈಸ್ ಫ್ರಮ್ ನಾಗಾಲ್ಯಾಂಡ್. ಎಲ್ಲ ಸುಮ್ಮನೆ ಹಂಗೆ ಹೋಗೋಣ ಹೊರಗಡೆಗೆ ಅಂತ ಕರ್ಕೊಂಬಂದ್ರೆ ಅವ್ರಿಗೆ ಅಷ್ಟು ಕನ್ನಡ ಆತೆ ಕ್ಯಾ ನೈ. ಓಕೆ. ಅಂತೂ ಹೊರಗಡೆ ಬಂದು ಸಿಂಪಲ್ ಆಗಿ ನ್ಯಾಚುರಲ್ ಅಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀರಾ. ನೋಡಿ, ನಾನು ಜಸ್ಟ್ ಇವ್ರನ್ನೆಲ್ಲ ಮಾತಾಡ್ಸೋಷ್ರೊಳಗಡೆ ಆಲ್ರೆಡಿ ಬಿಸಿಯಾಗಿದೆ ನೀರು. ನಾವು ಕಚ್ಚಿ ಏನು ಎಷ್ಟು 1 ನಿಮಿಷ ಆಯ್ತಾ ಸರ್? 2 ನಿಮಿಷ ಆಯ್ತಾ? ಅಷ್ಟೇ, 2 ನಿಮಿಷ ಆಯ್ತು. 2 ನಿಮಿಷದೊಳಗಡೆ ಜಸ್ಟ್ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದೆ ಅಷ್ಟೇ. ಅಷ್ಟರೊಳಗಡೆ ನೀರು ಕಾದಿದೆ. ಚೆನ್ನಾಗಿ ಮರಳಿದ ತಕ್ಷಣನೇ ಮ್ಯಾಗಿ ಹಾಕಿದ್ರೆ ಮುಗೀತು, ರೆಡಿ. ಫುಡ್ ರೆಡಿ ಆಗುತ್ತೆ. ಸರ್, ಇಷ್ಟರಲ್ಲಿ ಎಷ್ಟು ಒಂದು 10 ಜನಕ್ಕೆ ಮಾಡ್ಬೋದು ಅಂದ್ರೆ? ಇಲ್ಲ, ಇದ್ರಲ್ಲ ಅದಕ್ಕೇನು ಲಿಮಿಟ್ ಏನಿಲ್ಲ. ಕಂಫರ್ಟಬಲ್ ಆಗಿ ವಿದಿನ್ ಟೈಮ್ ಅಲ್ಲಿ ಇದು ಮಾಡ್ಕೋಬಹುದು ಅಂತಿದೆ. ಓಕೆ ಫ್ರೆಂಡ್ಸ್, ಈಗ ಆಲ್ರೆಡಿ ಮ್ಯಾಗಿ ರೆಡಿ ಆಗಿದೆ. ಜಸ್ಟ್ ತಿನ್ನೋದಷ್ಟೇ ಬ್ಯಾಲೆನ್ಸು. ಏನೊಂದು 5 ನಿಮಿಷಕ್ಕೆ ಆಗೋಯ್ತಪ್ಪ ಮ್ಯಾಗಿ. ಇಲ್ಲಿ ನೋಡಿ, ಇದು ಮಾಡಿದ್ದು ಕೂಡ ಯಾವುದ್ರ ಮೇಲೆ? ನಿಮಗೆ ಕಡಪ ಸ್ಲ್ಯಾಬ್ ಮೇಲೆ ಮಾಡಿದ್ದು. ನಿಮ್ಗೆ ಎಲ್ಲೋ ಮುಟ್ಟು ನೋಡಿ, ಎಲ್ಲಾದ್ರೂ ಹೀಟ್ ಇದೆ ನೋಡಿ. ಈಗ ಹೀಟ್ ಆಗಲ್ಲ, ಕೆಳಗಡೆ ಹೀಟ್ ಆಗಲ್ಲ ನಿಮಗೆ. ಓಕೆ. ಸೊ ಅದಕ್ಕೋಸ್ಕರ ಈಗ ಜನ ಇಲ್ಲಿ ಈವನ್ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ನಿಮಗೆ ಇದ್ರಲ್ಲಿ ಕಿಚನ್ ಪ್ಲಾಟ್ಫಾರ್ಮ್ ಇರುತ್ತಲ್ಲ, ಕಟ್ಟೆ ಮೇಲೆ ಇಟ್ಕೊಂಡು ಮಾಡ್ಕೊತಾರೆ. ಎಷ್ಟಾಯ್ತು? 4 ನಿಮಿಷ ಅಲ್ಲ ನಿಮಗೆ? ಔಟ್ ಸೈಡಲ್ಲಿ ನೋಡಿ ಮ್ಯಾಗಿ ರೆಡಿ ಇದೆ. ಕೇಳಿಸ್ಬೋದಾ ಸರ್? ಎಲ್ಲ ದೇಸಿ ಸ್ಟೈಲ್ ಎಲ್ಲ ಪೂರ್ತಿ. ಎಲ್ಲ ಪೂರ್ತಿ ಕಡೆಗಿನಲ್ಲಿ ಇಳಿಸೋದು. ಎಲ್ಲ ಔಟಿಂಗ್ ಬಂದ್ರೆ
ನಾವ್ ಹೆಂಗೆ ಕ್ಯಾಂಪ್ ಹಾಕೊಂಡಿದೀವಿ ಅಂತ. ಹೌದೌದು ರೆಗ್ಯುಲರ್ ನಾವಂತೂ ಮಾಡ್ಕೊಂತಾನೆ ಇರ್ತೀವಿ. ಕಾರಲ್ಲಿ ಬಂದ್ಬಿಡ್ತೀವಿ, ಇಲ್ಲ ಕಾರ್ಗಾದ್ರೂ ಪ್ಲಗ್ ಇನ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಈಗ ಇದು ಡೆವಲಪ್ ಮಾಡಿದೀವಿ. ಇದಂತೂ ಇದು ತಗೊಂಡು ಇನ್ಮೇಲೆ ಟ್ರಿಪ್ಗಳು ಎಕ್ಸ್ಟ್ರಾ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ ನಮ್ದು. हाँ भैया कैसे है? बहुत अच्छा टेस्ट किया क्या? हाँ बहुत बढ़िया है। कैसे टेस्ट? मस्त अच्छा अच्छा बहुत है? बढ़िया से बना हो। हाँ। और आपके पता है ये स्टोव? हाँ ये हम लोग का तरफ बहुत चलता है क्योंकि हम लोग का पहाड़ी एरिया है तो लाइट ज्यादा नहीं रहता, तो ये बहुत अच्छा है हम लोग के लिए। आप यूज किया क्या? हाँ बहुत बढ़ किया। आप यूज कर रहे हैं? हाँ यूज कर रहे हैं आप बैचलर है क्या? बैचलर हाँ बैचलर है बैचलर बैचलर है। बैचलर है बैचलर। आप यूज कर रहे हैं? हाँ कर मेरे घर में कार है। कर रहे हैं हाँ। ओके। सर आपके कैसे पता है? और मेरे दोस्त का अंकल है इसलिए मेरे उसको अच्छे से पता वो हूँ। दोस्त का अंकल है, हाँ, आप परचेज किए? हाँ उसे ऑलरेडी। हाँ हाँ मैं कर चुका हूँ। आपका नाम? तेदिलो। दे लो। हाँ। आप क्या सजेस्ट करता है? आपका एक्सपीरियंस कैसा है स्टोव का? ये बहुत अच्छा चीज है, मेरा दोस्त लोग को भी रिकमेंड कर सकते हैं। ये चीज बहुत भारी है। कितना दिन से यूज कर रहे हैं आप? मीन्स हम लोग का तरफ मेरा जहाँ में मैं रहता हूँ बहुत आदमी चलाता है ये चीज, क्योंकि ये बहुत फेमस है उधर में। हम लोग का तरफ ज्यादा लाइट नहीं रहता तो ये बहुत हेल्पफुल हो जाता है। इलेक्ट्रिक नहीं है ना इसलिए बहुत हेल्पफुल हो जाता है। हाँ। ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.